ಏನು ರೂಟ್ ಕ್ಲೋಸಾ? ನೋಡಿ ರಾತ್ರಿ ಟೈಮ್ ಎಷ್ಟಾಯ್ತು? 1 ಗಂಟೆ ಆಯ್ತಾ? ಇನ್ನು 2 ನಿಮಿಷ ಇದೆ. ಇನ್ನು 2 ನಿಮಿಷ ನೋಡಿ, 1 ಗಂಟೆ ಆಗಿದೆ ಟೈಮು. ಈ ಸಂದರ್ಭದಲ್ಲೂ ಹಂಗೆ ನಮ್ಮ ಸಂಚಾರದಲ್ಲಿ ಇದ್ದೀವಿ. ಇದು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನೀವೇನು ಮನಸ್ಸಲ್ಲಿ ಅಂದುಕೊಂಡಿದ್ದೀರಲ್ಲ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ಹೋಗ್ತಾ ಇರೋದು ತುಂಬ ಕ್ರಿಟಿಕಲ್ ಆಗಿದೆ. ಏನು ಕ್ರಿಟಿಕಲ್ ಅಂದರೆ, ಸುಮಾರು 25 ವರ್ಷ ಆಯಿತು ಅಂತೆ ಅವ್ರ ಮೈಯಲ್ಲಿ ಆತ್ಮ ಇದೆ ಅಂತೆ. ಅದಕ್ಕೆ ಚಿಂತಿಸಬೇಡ ನನ್ನ ತಾಯಿ, ನನ್ನ ಲೈನ್ ಸಿಗದೆ ನಿನಗೆ ಕಷ್ಟ, ಬಟ್ ನನ್ನ ಲೈನ್ ಸಿಕ್ಕು ನನ್ನ ಜೊತೆ ಇಷ್ಟು ಮಾತಾಡ್ತಾ ಇದೆಯಾ, ನಿನ್ನ ಮಗನಿಗೆ ಏನೂ ಆಗಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳಿ ರಾತ್ರಿ 1 ಗಂಟೆಗಿದೆ. ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಕಣ್ಣಿಗೆ ನಿದ್ದೆ ಇಲ್ಲ, ಏನು ಮಾಡ್ತೀರಾ? ಆದರೆ ಎಲ್ರಿಗೂ ಒಳ್ಳೇದಾಗಬೇಕಲ್ಲ, ಹಂಗೆ ಸುಮ್ಮನೆ ಲೋಕ ಕಲ್ಯಾಣ ಅಂತ ಹೇಳ್ಕೊಂಡು ತಿರುಗಾಡೋದಲ್ಲ. ಎಲ್ಲ ಕಷ್ಟಗಳಿಗೂ ಏನು ತೊಂದರೆಯಲ್ಲಿ ಸಿಗಾಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಪರಿಹಾರ ಆಗಬೇಕು ಅನ್ನೋದೇ ನಮ್ಮ ಆಸೆ. ಇವತ್ತು ಎಷ್ಟೋ ಜನಗಳಿಗೆ ಪವಾಡ ಆಗಿದೆ, ಎಷ್ಟೋ ಜನಗಳಿಗೆ ಅನುಗ್ರಹ ಆಗಿದೆ. ನನ್ನ ಕಣ್ಣಿಗೆ ನಿದ್ದೆ ಇಲ್ಲ ಅಂದ್ರೂ ಇವತ್ತು ಪ್ರತಿನಿತ್ಯನೂ ಒಂದು 2 ಅವರು 3 ಅವರು ಅಷ್ಟೇ ಮಲಗ್ತಾ ಇರೋದು. ಏನು ಮಾಡ್ತೀರಾ, ನಿದ್ದೆ ಫುಲ್ ಬರ್ತಾ ಇದೆ. ಚಿಂತಿಸೋದು ಬೇಡ, ನಿಮ್ಮೆಲ್ಲರ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಒಂಥರ ವಿಭಿನ್ನವಾಗಿ ಆಡ್ತಾರಂತೆ, ತುಂಬ ಸಣ್ಣ ಅಂತೆ, ತುಂಬ ಅದು ಸ್ಮೋಕ್ ಮಾಡೋದು, ಗಾಂಜಾ ಅಥವಾ ಏನೇನೋ ಬ್ಯಾಡ್ ಹ್ಯಾಬಿಟ್ಸು ಕಲ್ತಿದ್ರು, ಇವಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬಿಟ್ಟಿದ್ರೆ ತುಂಬ ಒಳ್ಳೆಯದು, ತುಂಬ ಖುಷಿ ನನಗೆ. ಅದಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತಂದು ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೇ ನೋಡ್ತಾ ಇರಿ, ನಿಮಗೆಲ್ಲ ತೋರಿಸ್ತೀನಿ. ಅಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ನಿಮಗೆ ಈ ವಿಡಿಯೋ ಮುಖಾಂತರದಲ್ಲಿ ತೋರಿಸ್ತಾ ಇರ್ತೀನಿ. ಆದರೆ ಏನೂ ಆಗಲ್ಲ. ಯಾಕೆ ಹೇಳಿ? ಭಯ ಪಡೋದು ಬೇಡ. ಆದರೆ ಮನುಷ್ಯನ ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಅದನ್ನು ನಾನು ನಂಬ್ತೀನಿ, ನೀವು ನಂಬಬೇಕು ಅಷ್ಟೇ. ಆದರೆ ಸತ್ತ ಮೇಲೆ ಮತ್ತೆ ಮಗುವಾಗಿ ಜನಿಸ್ತಾರೆ. ಆದರೆ ಮುಕ್ತಿ ಸಿಕ್ಕಿಲ್ಲ ಅಂದರೆ ಹಿಂಗೆ ಪರದಾಡ್ತಾ ಇರ್ತಾರೆ. ಇಲ್ಲಿ ಕಾಯ್ತಾ ಇದ್ದಾರೆ ಪಾಪ, ಇವರೇ ಇರ್ಬೋದು ಅನ್ಸುತ್ತೆ. ನೋಡೋಣ. ಇದೇ ಮನೆನಾ? ನೀವೇನಾ? ಓಕೆ. ಎಲ್ಲಿ ಹಾಕ್ಲಿ ಗಾಡಿನ? ಆಯಿತು, ಸೈಡ್ಗಿರಲ್ಲ ಇಲ್ಲ ತಾಯಿ? ಇಲ್ಲೇ ಇರಲಿ ಬಿಡಿ. ಏನಮ್ಮ, ರಾತ್ರಿ 1 ಗಂಟೆ ಇತ್ತು, ನಿಮ್ಮನ್ನು ಕಾಯಿಸ್ಬಿಟ್ಟೆ ಅಂತ ಕಾಣಿಸುತ್ತೆ. ನಾನು ಚೆನ್ನಾಗಿದ್ದೀರಾ? ನನಗೆ ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ. ಚೆನ್ನಾಗಿದ್ದೀರಾ? ಇವ್ರು ಯಾರು? ಇಷ್ಟು ತನಕ ಕಾಯಿಸ್ಬಿಟ್ಟೆ ನನಗೆ. ದೀಪ ಹಚ್ಚಿದ್ದೀರಾ? ಇರಲಿ, ಹಚ್ತೀನಿ. ರಾತ್ರಿ 1 ಗಂಟೆ ಆಗಿದಲ್ಲ ನನ್ನ ತಾಯಿ. ನಾನು ಏನು ಮಾಡಲಿ? ಎಲ್ಲರೂ ಮೈಸೂರಲ್ಲಿ ಎಷ್ಟು ಜನಗಳು ಕಾಯ್ತಾ ಇದ್ದಾರೆ ಗೊತ್ತಾ? ಸಿಕ್ಕಾಪಟ್ಟೆ ಜನಗಳು. ಅವ್ರು ಬಿಟ್ಟು ಹೋಗ್ತಾ ಇಲ್ಲ. ನೀವು ಬರೋವರೆಗೂ ನಾನು ಹೋಗಲ್ಲ, ನೀವು ಬರೋವರೆಗೂ ನಾನು ಊಟ ಕೂಡ ಮಾಡಲ್ಲ ಅಂತಂದು ಉಪವಾಸವಾಗಿದ್ರು ನನ್ನ ತಾಯಿ. ಆದ್ರೆ ಅವ್ರನ್ನ ಬಿಟ್ಟು ಇವತ್ತು ಅಲ್ಲಿ ತುಮಕೂರು ಎಷ್ಟು ಜನಗಳು ಕಾಯ್ತಾ ಇದ್ರು. ಆದ್ರೂ ನೀನು ಮನೆಗೆ ಬಂದ 1 ಗಂಟೆ ಆದ್ರೂ ಬಂದ. ನಾನು ಮಾತು ಕೊಟ್ಟಿದ್ದಲ್ಲ, ಆ ಮಾತಿನ ಪಕ್ಕದಲ್ಲಿ ನಡ್ಕೊಂಡ. ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ನಾನು ಬಂದಿಲ್ಲ. ನಾನು ರಾತ್ರಿ 1 ಆದ್ರೂ ಪರವಾಗಿಲ್ಲ ತಾಯಿ, ನೀನು ಹೋಗು ಕಾಯ್ಬೇಡ ಅಂತ ಹೇಳ. ನಿನ್ ಮನೆಗೆ ಬಂದಿಲ್ಲ. ಅದೇ ಅವ್ರು ಕಳಿಸ್ಕೊಟ್ರು, ನಾನು ಬಂದಿಲ್ಲ. ಕಡ್ಡಿಪಟ್ಟೆ ಅನಿಸಿಲ್ಲ, ನೀವೇ ಬಂದ ಅಂಟಿಸ್ಬೇಕು ಅಂತ. ವೋಟ್ ಮಾಡಿದ್ರಿ.
ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಾವು ಗುರು ಸಿಗ್ತೀವ ನಿಮಗೆ? ಹಾ. ಗುರು ಸಿಗ್ತೀರಾ? ನಾನು ಪಾಪ ಮಲ್ಕೊಂಡಿದ್ದಾರೋ ಏನೋ ಅನ್ಕೊಂಡಿದ್ದೆ. ಇಲ್ಲ ಸ್ವಾಮೀಜಿ ಈಗಿನ ಇದ್ದೆ. ಮಲ್ಕೊಂಡಿದ್ರಾ? ನಾವು ಮನೆ ಕೊಡಿದ್ದೆ. ಬಾಯಿಗೆ ಏನದು? ಅಡಿಕೆ ಸ್ವಾಮೀಜಿ. ಅಡಿಕೆ ಹಾಕ್ತೀರಾ? ಅಡಿಕೆಲಿ ಮಾತ್ರ ಹಾಕ್ತೀರಾ ಮತ್ತೆ ಬೇರೆ ಏನು ಹಾಕ್ತೀರಾ? ಒಂದು ಚಟ ಇದೆ. ಏನು ಚಟ ಇದೆ ಕರೆಕ್ಟಾಗಿ ಹೇಳ್ಬೇಕು ನಾನು ಮುಂದ್ಗಡೆ. ಬಿಡಿ. ಬಿಡಿ ಬಿಡಿ ಬಿಟ್ಟು ಮತ್ತೆ ಬೇರೆ ಈಗ ಎಲ್ಲ ಹಾಕ್ತಿದ್ದೀವಿ. ಇಷ್ಟನಾ? ಹೌದಲ್ಲ, ಹಾಕೊಂಡ್ಬಿಡಿ. ನಿಮ್ಮ ತಾಯಿ ನಿಮ್ಮ ಮೇಲೆ ನಾನು ಇಟ್ಕೊಂಡಿದ್ದಾರೆ, ಹೌದಲ್ವ? ಹೌದು. ಇದನ್ನ ತುಳಿಯೋಕ್ಕಾಗುತ್ತೆ ನಿಮಗೆ? ಹಾಂ ಬಿಡಿ. ಸೌತೆಗೆ ತುಳಿದು ಹೊಡೆದ್ಬಿಡ್ಬೇಕಾದ್ರೆ ಹಾಂ. ಸೌತೆಕಾಯಿ ತುಳಿದು ಹೊಡೆದ್ಬಿಡಿ, ನಿಂಬೆನ್ನು ತುಳಿದು ಬಿಡಬೇಕು. ಸರಿ ಸ್ವಾಮೀಜಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಇಲ್ಲಿವರೆಗೂ ಬಂದಿದ್ದೀನಿ ನಾನು. ನೀವು ಯಾರು ಹೇಳಿ ನನಗೆ? ನಾನು ಯಾಕೆ ಬರ್ಬೇಕು ಹೇಳಿ? ನೀವು ಯಾರು ನನಗೆ? ನಿಮ್ಮ ನುಡಿಕೊಂಡು ನಾನು ಯಾಕೆ ಬರಬೇಕು? ನಿಮ್ಗೆ ಒಳ್ಳೇದಾಗಬೇಕು ಅಂತ ಬರ್ಬೇಕಲ್ವಾ? ಹೌದು ಸ್ವಾಮೀಜಿ. ನೀವು ಯಾರು ಅಂತಲೇ ಗೊತ್ತಿಲ್ಲ. ನಾನು ನೋಡಿದ್ರೆ ಇದಕ್ಕೆ ಮುಂಚೆ ಇಲ್ಲ ನೋಡಿದೆ. ಅಲ್ಲ ಟಿವಿ ನೋಡಿದ್ದೀರಾ? ಅಲ್ಲ ನಾನು ಡೈರೆಕ್ಟಾಗಿ ನೋಡಿದ್ದೀರಾ ನೀವು? ನಾನು ಯಾಕೆ ಇಲ್ಲಿವರೆಗೂ ಬಂದಂದರೆ ನಿಮ್ಗೆ ಅನುಗ್ರಹ ಆಗಲಿ, ನಿಮ್ಗೆ ಒಳ್ಳೇದಾಗಲಿ, ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ. ಆ ತಾಯಿ ಪಾಪ ನನ್ನ ನುಡಿಕೊಂಡು ಎಷ್ಟು ಕಿಲೋಮೀಟರ್ ಬಂದಿದ್ದಾರೆ, ಇಲ್ಲಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ, ಅಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ತಾಯಿ. ಎದಕ್ಕೆ ಬಂದ್ರ ತಾಯಿ? ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ ಅಂತ ಬಂದಿದ್ದಾರೆ. ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ರಾಯರಿದ್ದಾರೆ. ಇಲ್ಲಿ ಕೂತ್ಕೊಳ್ಳಿ, ಇನ್ನು ತಂಗಿ ಜಗಿಸಿ ಹೇಳ್ತೀನಿ. ಹಿಂಗೆ ಈ ಕಡೆ ಕೂತ್ಕೊಳ್ಳಿ. ಅಲ್ಲ ಹಿಂದೆ ಜರ್ಕೊಂಡು ಹೇಳ್ತೀನಿ. ಇರಲಿ ಪರವಾಗಿಲ್ಲ. ನಾನು ಕೂತ್ಕೊತೀನಿ. ಪೂಜ್ಯಾಯ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮ ಸತ್ಯಧರ್ಮ ರತಾಯ ಚ ರತಾಯ ಚ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ಕಲ್ಪವೃಕ್ಷಾಯ ನಮತಾಂ ನಮತಾಂ ಕಾಮಧೇನುವೆ. ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರಿದ್ದಾರೆ, ರಾಯರಿದ್ದಾರೆ. 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 ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕೈ ಹಿಡಿಬೇಕೀಗ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಿಂಗೆ ಕೈ ಹಿಡಿ ನಿಮಗೆ. ಮುಷ್ಟಿ ಹಿಡಿ. ಜೈ ರಾಘವೇಂದ್ರಾಯ. ಹಿಡಿ ಕೈ ಹಿಂಗೆ ಹಿಡಿ, ಹಿಂಗೆ ಎದ್ದು ನಿಂತ್ಕೊಳ್ಳಿ. ಆ ಕಡೆ ಟರ್ನಾಗಿ ನಿಂತ್ಕೊಳ್ಳಿ. ಕೂತ್ಕೊಳ್ಳಿ. ಕೈ ಮುಟ್ಟಿಸ್ಬಾರ್ದು, ಇದನ್ನ ಆಯ್ತು. ಮುಟ್ಟಿಸ್ಬಾರ್ದ? ಕೆಳಗೆ ಮುಟ್ಟಿಸ್ಬಾರ್ದು ಯಾಕೆ? ಏನು ಕೊಡಮ್ಮ, ನೀರು ಕೊಡು. ನನ್ನ ಹುಡುಕೊಂಡು ಎಷ್ಟು ಜನಗಳು ಕೊಡ್ತಿರ್ತಾರೆ. ಇವತ್ತು ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ, ಹೌದಲ್ವ? ನಿಮ್ಗೆ ಒಳ್ಳೇದಾಗಲಿ ಸರ. ಏನು ಅಂದ್ಕೊಂಡಿದ್ಯಾ ಎಲ್ಲ ಯಶಸ್ವಿ ಆಗಲಿ. ತಾಯಿ ಚೆನ್ನಾಗಿ, ಹೌದಲ್ವ? ನಿನಗೆ ತಾಯಿ ಇದ್ದಾರೆ, ನನಗೆ ತಾಯಿ ಇಲ್ಲ. ನನಗೆ ಭಾಳ, ನನಗೂ ಸಂಕಟ ಇದೆ. ನನಗೆ ಒಂದು ಸಲ ನನ್ನ ತಾಯಿ ನನ್ನ ಕಣ್ಮುಂದೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಈ ವಯಸ್ಸಾದಂಥ ತಾಯಿ ನನ್ನ ಮಗನ ಮೇಲೆ ನನ್ನ ಪ್ರಾಣ ಇಟ್ಕೊಂಡಿದ್ದೀನಿ. ನನ್ನ ಮಗನೇ ನನ್ನ ಪ್ರಪಂಚ ಅಂತ ಕೂತ್ಕೊಂಡಿದ್ದಾಳೆ, ಹೌದಲ್ವ? ಇಂಥ ಭಾಗ್ಯ ನೀನು ಪಡ್ಕೊಂಡು ಬಂದಿದ್ಯಾ. ತಾಯಿ ನೋಡ್ತಾ ಇದೆಯಾ? ನನಗೆ ತಾಯಿ ಇಲ್ಲ, ತಾಯಿ ಬೇಕು ಬೇಕು ಅಂತ ಕೂಗ್ತಾ ಇದ್ದೀನಿ, ಬರ್ತಾ ಇಲ್ಲ, ಹೌದಲ್ವ? ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ಎಲ್ಲರೂ ಹೋಗ್ಬಿಟ್ಟವ್ರೆ. ಆದರೆ ನನ್ನ ತಾಯಿನ ಯಾವ್ದು ರೂಪದಲ್ಲಿ ನೋಡ್ತಾ ಇದ್ದೀನಿ? ಈ ರೂಪದಲ್ಲಿ ನೋಡ್ತಾ ಇದ್ದೀನಿ ನನ್ನ ತಾಯಿನ. ಅದಕ್ಕೆ ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ, ನಾನು ಬರ್ತೀನಿ ಹೋಗಮ್ಮ ಅಂತ ಹೇಳಿದ್ದೀನಿ. ನಾನು 1 ಗಂಟೆ ಆಗಿದೆ ರಾತ್ರಿ, ಬಂದಲ್ವಾ? ಇದು ಬೆಲ್ಲ ಅಲ್ಲಮ್ಮ, ಬೆಲ್ಲದ ನೀರ ಇದು. ಇದು ಮಾತ್ರ ಬೇಕು. ಸ್ವಲ್ಪ ಬಗ್ಗಪ್ಪ.
ಹೇಳಿ ಬಗ್ಗೆ ನಿಮ್ಮ ಹೆಸರು ಗೌಡ ನಿಮ್ಮ ಹೆಸರು KS ಗೌಡ ಪೂಜ್ಯಾಯ ಪೂಜ್ಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮ ಸತ್ಯಧರ್ಮ ರಥಾಯ ಚ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷ ನಮತಾಂ ನಮತಾಂ ಕಾಮಧೇನುವೇ ಕಾಮಧೇನುವೇ ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮ ಸತ್ಯಧರ್ಮ ರಥಾಯ ಚ ರಥಾಯ ಚ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ಕಲ್ಪವೃಕ್ಷಾಯ ನಮತಾಂ ನಮತಾಂ ಕಾಮಧೇನುವೇ ಕಾಮಧೇನುವೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಯ್ತು ಹೋಗ್ಬೋದು. ಈಗ ಇದನ್ನ 3 ದಾರಿ ಇರುತ್ತಲ್ಲ ಇದನ್ನ ಬಿಟ್ಬಿಡು ಸೌತೆಕಾಯಿನ ಅದನ್ನ ಹಿಂಗ್ ತುಳಿದು ಮತ್ತೆ ಹಿಂಗ್ ಮುಂದೆ ಹೋಗು ಮತ್ತೆ ಹಿಂಗ್ ನಿಂಬೆಹಣ್ಣು ಕೆಳಗಡೆ ಬಿಡು ಆ ನಿಂಬೆಹಣ್ಣು ತುಳಿದ್ಬಿಟ್ಟು ಮತ್ತೆ ಹಿಂದಕ್ಕೆ ಬರಬಾರ್ದು ಆಯ್ತು ಸ್ವಾಮಿ ಆಯ್ತಾ ವಾಪಸ್ ಬಂದ್ಬಿಡು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಇಂಬಡ ತೊಳ್ಕೊಂಡ್ ಬರ್ಬೇಕು ಆಯ್ತು ಸ್ವಾಮಿ ಈ ಇಂಬಡ ಇಲ್ಲ ಮಾಡ್ಬೇಕಾ ಹೌದು ಇವಾಗಲೇ ಮಾಡ್ಬೇಕಾದ್ರೆ ಮತ್ತೆ ಇವಾಗ ನಿನ್ಗೆ ಏನಿಲ್ಲ ಯಾವ ವಿಚಾರನೂ ಮೈಂಡಲ್ಲಿ ಇಟ್ಕೋಬೇಡ ಆಯ್ತು ನನಗೆ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅದು ಯಾವುದೂ ಬೇಡ ನಿನ್ನ ಮೈಂಡಲ್ಲಿ ನಾನು ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಇದೊಂದೇ ಮೈಂಡಲ್ಲಿ ಇರಲಿ ಹೊಟ್ಟೆ ತುಂಬ ಊಟ ಮಾಡು ಕಣ್ ತುಂಬ ನಿದ್ದೆ ಮಾಡು ಇವತ್ತು ನಾನು ಯಾಕೆ ನೀನು ನೋಡ್ಕೊಂಡ್ ಬಂದೆ ಹೌದು ಯಾಕೆ ನಾನು ನೋಡ್ಕೊಂಡ್ ಬಂದೆ ನನಗೆ ನೀವು ಬೇಕು ಹೌದು ಸ್ವಾಮಿ ನನಗೆ ನೀವು ಬೇಕು ಅಂತೇಳಿ ಇಲ್ಲಿ ಬಂದಿದೆ ಆಯ್ತಾ ಮಲ್ಕೊಳ್ಳಿ ನನಗೆ ಯಾಕಂದ್ರೆ ತುಂಬ ಇನ್ನೂ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ನನಗೆ ಟೈಮ್ ಇಲ್ಲ ಇವಾಗ ಮತ್ತೆ ಬರ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನೀನೇ ನನಗೆ ಊಟ ಬಡಿಸ್ಬೇಕು ಆಯ್ತು ಸ್ವಾಮಿ ಆಯ್ತಾ ಹೊಟ್ಟೆ ತುಂಬ ನನಗೆ ಒಳ್ಳೆ ಕೊಡಬೇಕು ಅನ್ನ ಕೊಡಬೇಕು ಕೊಡ್ತೀಯಾ ಹಾಂ ಯಾವಾಗ ಹಂಗೆ ಬರಬಾರ್ದು ಹಂಗೆ ಬರಬಾರ್ದಮ್ಮ ನಿನ್ಗೆ ಅಲ್ಲ ನಾನು ಇರೋದು ಒಂದು ನಿಮ್ಗೆ ಡ್ರಾಯರ್ ಮನ್ಸ್ಕೊಟ್ರೆ ಬರ್ತೀನಿ ಅವೆಲ್ಲ ಯಾಕೆ ಅವ್ನು ಬಿಚ್ಚಬಾರ್ದು ನಮ್ಮ ಸಂತೋಷ ಕೈ ಹಾಕಿ ಆಯ್ತು ನಿನ್ನ ಕರ್ಮ ಎಲ್ಲ ಕಳೆದಿತ್ತು ಎಲ್ಲ ಒಳ್ಳೇದಾಗಿತ್ತು ಎಲ್ಲಿದ್ದು ನಿಮ್ಮ ಮನೆ ಇಡಿ ಆಯ್ತು ಆ ಕಡೆ ನೋಡು ಒಳ್ಳೇದಾಗಲಿ ಹಾಂ ಆಯ್ತು ಸರಿ ಆಯ್ತು ಏನಮ್ಮ ಇದು 2 3 4 ಇದನ್ನ ನೀರೇ ಇಟ್ಕೋ ಆಯ್ತಾ ನನಗೆ ಒಂದೇ ಸಾಕು ಆಯ್ತಾ ನೋಡಿ ಇದನ್ನ ತೊಗೊಂತೀನೋ ನಾನು ಮತ್ತೆ ಅವ್ನು ತೊಗೊಂಡು ನಾನು ಏನು ಮಾಡಲಿ ಆಯ್ತು ಒಳ್ಳೇದಾಗಲಿ ಹಾಂ ಆಯ್ತು ಇದನ್ನ ಅರಿವು ನೀರಿಗೆ ಬಿಟ್ಟು ಬರ್ಬೇಕು ಹೋಗಿ ಆಯ್ತಾ ಒಳ್ಳೇದಾಗಲಿ ಅದನ್ನ ಖರ್ಚು ಹಂಗೆ ನಿನಗೆ ಕೊಡಿ ಹೇಳ್ತೀನಿ ಇದನ್ನ ಹಂಗೆ ಇಟ್ಕೋ ಇದು ನೀನು ಖರ್ಚು ಮಾಡ್ಕೋ ಆಯ್ತು ನನಗೆ ಟೈಮ್ ಇಲ್ಲ ಇವಾಗ ಆಯ್ತಾ ಮತ್ತೆ ಬರ್ತೀನಿ ಸಂತೋಷ